ವಿದ್ಯಮಾನಗಳ ಕುತೂಹಲಕಾರಿ ಸುದ್ದಿ ಕೊಡೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾನು ನಿಮ್ಮನ್ನ ನಿಗೂಢ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅದೊಂದು ಕಾರ್ಗತ್ತಲ ಕಾಡು. ಅಲ್ಲಿವೆ ಚಿತ್ರ ವಿಚಿತ್ರ ಪ್ರಾಣಿಗಳು. ಅಲ್ಲಿದ್ದಾರೆ ನರಭಕ್ಷಕರು. ಅದು ಭಯಾನಕ ವಿಷಜಂತುಗಳ ನೆಲೆವೀಡು. ನಾನು ಹೇಳ್ತಾ ಇರೋ ರಹಸ್ಯ ತಾಣ ಯಾವುದು ಗೊತ್ತಾ? ಆಫ್ರಿಕಾದ ಅಮೆಜಾನ್ ಕಾಡುಗಳು. ಬನ್ನಿ ಅಲ್ಲಿರೋ ಜನರ ನಿಗೂಢ ಬದುಕನ್ನ ನೋಡ್ಕೊಂಡು ಬರೋಣ. ಅದೊಂದು ನಿಗೂಢ ದಟ್ಟಾರಣ್ಯ. ಅಲ್ಲಿನ ಸೂರ್ಯನ ಕಿರಣ ಭೂಮಿಯನ್ನ ತಲುಪುವುದೇ ಅಪರೂಪ. ಅಲ್ಲಿ ಬೇರೆಲ್ಲೂ ಕಾಣದ ಜೀವಿಗಳು ಜೀವಿಸುತ್ತಿವೆ. ಅವುಗಳಲ್ಲಿ ಕೆಲವು ಸಾಧು, ಇನ್ನು ಕೆಲವು ಕ್ರೂರಿಗಳು. ಅಲ್ಲಿ ಪ್ರತಿಯೊಬ್ಬರು ಬೇಟೆಗಾಗಿ ಕಾಯುತ್ತಿರುವವರು. ಅಲ್ಲಿ ಪ್ರತಿಯೊಬ್ಬರನ್ನ ಕಾಡೋದು ಒಂದೇ ಒಂದು ಚಿಂತೆ, ಅದು ಅನ್ನದ ಪ್ರಶ್ನೆ. ಬೇರೆ ಯಾವ ಚಿಂತೆಯೂ ಇವರ ಹತ್ತಿರ ಸುಳಿಯಲ್ಲ. ಈತ ಜೋಯಿ ಜನಾಂಗದ ಯಜಮಾನ. ಹೆಸರು ಮಿನೋನ್. ಇವನನ್ನು ಕಾಡುತ್ತಿರುವುದು ಹೊಟ್ಟೆಯ ಪ್ರಶ್ನೆಯೊಂದೇ. ಅದು ಬರೀ ತನ್ನೊಬ್ಬನ ಹೊಟ್ಟೆಯಲ್ಲ, ಅದು ಅವನ ಇಡೀ ಕುಟುಂಬದ ಹೊಟ್ಟೆ. ಮಿನೋನ್ ದಟ್ಟ ಕಾಡಲ್ಲಿ ಬೇಟೆಯಾಡುತ್ತಿದ್ರೆ ಆತನ ದೊಡ್ಡ ಕುಟುಂಬ ಆತನ ಬರುವಿಕೆಗೆ ಕಾಯ್ತಿದೆ. ಹಸಿವಿನಿಂದ ಬಳಲುತ್ತಿದೆ. ಹಸಿವು ಇಂಗಿಸಲು ಒಣಗಿಸಿಟ್ಟ ಮಂಗನ ಕಾಲನ್ನು ತಿನ್ನುತ್ತಿದ್ದಾರೆ. ಜೋಯಿಯ 3 ಹೆಂಡಿರ ಪೈಕಿ ಒಬ್ಬಾಕೆ ಗರ್ಭಿಣಿ ಬೇರೆ. ಆಕೆಯು ಮಿನೋನ್ ಆಹಾರ ತರ್ತಾನೆ ಅಂತ ಕಾಯ್ತಾನೆ ಇದ್ದಾಳೆ. ಮಿನೋನ್ ಬೇಟೆಯಾಡುತ್ತಾ ಬಹುದೂರ ಸಾಗಿದ್ದಾನೆ. ಬರಿಗೈಯಲ್ಲಿ ಹಿಂತಿರುಗಿದ್ರೆ ಮನೆಯವರೆಲ್ಲ ಹಸಿವಿನಿಂದ ಬಳಲಬೇಕು. ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡುತ್ತಲೇ ಇದ್ದಾನೆ. ಕೊನೆಗೂ ಆತನ ಯತ್ನಕ್ಕೆ ಸಿಕ್ತು ಯಶಸ್ಸು. ಇಂದು ಹಕ್ಕಿ ಬಿದ್ದೇ ಬಿಡ್ತು. ಮತ್ತೆ ಬೇಟೆ ಮುಂದುವರಿಸಿದ ಮಿನೋನ್ಗೆ ಭರ್ಜರಿ ಬೇಟೆ ಸಿಕ್ತು. ಅದು ಜಿಂಕೆಯ ಬೇಟೆ. ಜಿಂಕೆಯನ್ನ ಊಟಕ್ಕೆ ರೆಡಿ ಮಾಡಲು ಮನೆ ಹೆಂಗಸರು ತಯಾರಾದ್ರು. ಇದನ್ನ ರೆಡಿ ಮಾಡೋ ಪರಿಣಿತಿ ಮಿನೋನ್ ಅತ್ತೆಗೆ ಮಾತ್ರ ಗೊತ್ತು. ಉಳಿದವರು ಆಕೆಗೆ ಸಹಾಯ ಮಾಡಿದ್ರು. ಜಿಂಕೆಯ ಚರ್ಮ ಸುಟ್ಟು ಈ ರೀತಿ ಪೀಸ್ ಮಾಡಲಾಗುತ್ತೆ. ಆ ಬಳಿಕ ಅದರ ರಕ್ತ ಹರಿದು ಹೋಗಲು ರಾತ್ರಿ ಇಡೀ ನೇತು ಹಾಕಲಾಗುತ್ತೆ.
ಕಷ್ಟಪಟ್ಟು ತಂದ ಬೇಟೆಯನ್ನ ಹಸಿ ಹಸಿಯಾಗಿ ತಿಂತಾರಾ ಅಥವಾ ಬೇಯಿಸಿ ತಿಂತಾರಾ? ಈ ಕಾಡು ಜನರು ಬಾಯಿಗೆ ಬೀಗ ಯಾಕೆ ಹಾಕ್ತಾರೆ? ಇವರ ಉಡುಗೆ ತೊಡುಗೆಗಳ ವಿಶೇಷತೆ ಏನು ಅಂತ ತಿಳಿಯೋಣ ಈ ಒಂದು ಬ್ರೇಕ್ ಆದ್ಮೇಲೆ.